ಹಾಯ್ ಹಲೋ ಸ್ನೇಹಿತರೆ, ಲತಾ ರೆಸಿಪೀಸ್ಗೆ ಸ್ವಾಗತ. ಬನ್ನಿ ಇವತ್ತು ಸೊಪ್ಪಿನ ಬಸ್ಸಾರು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಬೇಕು. ಒಂದು ಬೌಲಲ್ಲಿ ಹಸಿ ತೊಗರಿ ಕಾಳನ್ನ ನೀಟಾಗಿ ತೊಳೆದು ಒಂದು ಬೌಲಲ್ಲಿ ಎತ್ತಿಟ್ಕೊಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ 3 to 4 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋ ತೊಗರಿ ಕಾಳನ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು ಅರ್ಧ kg ತೊಗರಿ ಕಾಳಷ್ಟೇ ತಗೊಂಡಿರೋದು. ನೆಕ್ಸ್ಟ್ ಈ ತೊಗರಿ ಕಾಳಿಗೆ ಸೊಪ್ಪನ್ನು ಸೇರಿಸ್ಕೋಬೇಕು. ಸೊಪ್ಪನ್ನ ಸೇರಿಸ್ಕೊಂಡಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಪುಡಿ ಉಪ್ಪನ್ನ ಬಳಸಲ್ಲ, ಇಲ್ಲಿ ಅರಳುಪ್ಪನ್ನ ಬಳಸ್ತೀವಿ. ನಂತರ ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ಸೊಪ್ಪು ಹಾಗೂ ಕಾಳು ನೀಟಾಗಿ ಬೇಯಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಲ್ಲಿ ಸೊಪ್ಪು ಕಾಳಿಗೆ ನಾವು ಫಸ್ಟ್ ಉಪ್ಪು ಹಾಕಿದ್ವಲ್ಲ, ಸೊ ಈಗ ಚೆನ್ನಾಗಿ ಸೊಪ್ಪು ಕಾಳಿಗೆ ಹಿಡ್ದಿರುತ್ತೆ. ಇದಕ್ಕೆ ನಾವು ಒಂದು ಟೊಮೆಟೊ ಹಾಗೂ ಒಂದು ಈರುಳ್ಳಿನ ಹಾಕೋಬೇಕು. ಅದನ್ನ ಹೆಚ್ಚೋ ಅಗತ್ಯ ಇಲ್ಲ, ಹಂಗೆ ಫುಲ್ನೇ ಹಾಕೊಬೇಕು. ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ನೆಕ್ಸ್ಟು ಒಂದು ಕಡೆ ಬೆಳ್ಳುಳ್ಳಿನ ಸುಟ್ಕೋಬೇಕು. ಇಲ್ಲಿ ನಾನು ಫೋರ್ಕ್ನ ಯೂಸ್ ಮಾಡಿ ಬೆಳ್ಳುಳ್ಳಿನ ಸುಟ್ಕೊತಾ ಇದ್ದೀನಿ. ಸುಟ್ಟಿರೋ ಬೆಳ್ಳುಳ್ಳಿ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೊಪ್ಪು ಹಾಗೂ ಕಾಳು ನೀಟಾಗಿ ಬೆಂದಿದೆ ಅಂತ. ಈ ಥರ ಬಾಯ್ಲ್ ಆಗ್ತಾ ಬರಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ನಾವಿಲ್ಲಿ ಹೆಚ್ಚಿ ಹಾಕಿಲ್ಲ, ಫುಲ್ ಹಾಕಿದ್ದೀವಿ, ಅಂದರೂ ನೀಟಾಗಿ ಬೆಂದಿದೆ. ಕಾಳು ಕೂಡ ನೀಟಾಗಿ ಸ್ಮ್ಯಾಶ್ ಆಗ್ತಿದೆ. ನೆಕ್ಸ್ಟು ಬೇಯಿಸ್ಕೊಂಡಿರೋ ಸೊಪ್ಪು ಕಾಳನ್ನ ಎಲ್ಲ ಒಂದು ಬೌಲಲ್ಲಿ ಎತ್ತಿಟ್ಕೊಬೇಕು. ಅದನ್ನೆಲ್ಲ ನೀಟಾಗಿ ಸೋರಿಸ್ಕೊಂಡು ಎತ್ತಿಟ್ಕೊಬೇಕು. ಇಲ್ಲಿ ಮೇನ್ ಏನಂದರೆ ನೀವು ಎಷ್ಟು ಚೆನ್ನಾಗಿ ಸೊಪ್ಪು ಕಾಳನ್ನ ಬೇಯಿಸ್ಕೊತಿರೋ ಅಷ್ಟೇ ಚೆನ್ನಾಗಿ ಸಾಂಬಾರು ಬರುತ್ತೆ. ಬಟ್ ನಾವಿಲ್ಲಿ ಸೋಸ್ಕೊಂಡು ತೆಗ್ದಿರ್ತಿದ್ರೆ ನೀವು ಅನ್ಕೋಬೋದು ನೀರು ವೇಸ್ಟ್ ಏನೋ ಅಂತ. ಬಟ್ ಇಲ್ಲಿ ನೀರನ್ನ ವೇಸ್ಟ್ ಮಾಡೋಂಗಿಲ್ಲ, ಆ ನೀರನ್ನ ಕೂಡ ತೆಗ್ದಿಟ್ಕೊಬೇಕು. ನೆಕ್ಸ್ಟ್ ಬೆಂದಿರೋ ಸೊಪ್ಪು ಕಾಳಿಗೆ ಒಂದು ಇಡೀ ಕಾಯಿ ತುರಿ, ನೆಕ್ಸ್ಟ್ ಅದಕ್ಕೆ ಆಗಲೇ ಸುಟ್ಟಿ ಇಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ ಗೆಡ್ಡೆ ಹಾಗೂ 1 ಸ್ಪೂನ್ ಜೀರಿಗೆನ ಸೇರಿಸ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಇಲ್ಲಿ ನಾನು 1 ರಿಂದ 2 ಸ್ಪೂನ್ ಖಾರದ ಪುಡಿನ ತೊಗೊತಿದ್ದೀನಿ. ಬಿಕಾಸ್ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರನೇ ಇದೆ. ನೆಕ್ಸ್ಟ್ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ರುಬ್ಕೊಬೇಕು. ಇಲ್ಲಿ ಬಿಸಿನೇ ಇದೆ, ನಾನು ಜಾರಿಗೆ ಹಾಕಿದ್ಮೇಲೆ ಆರಕ್ಕೆ ಬಿಟ್ಟಿರ್ತೀನಿ. ನೀವು ಆರಿಸ್ಬಿಟ್ಟೆ ಜಾರಿಗೆ ಹಾಕಿ, ಬಿಸಿದು ರುಬ್ಬೇಡಿ. ನೋಡಿದ್ರಲ್ಲ ಎಷ್ಟು ನುಣ್ಣಗೆ ಆಗಿದೆ ಅಂತ. ನೆಕ್ಸ್ಟ್ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ಇಟ್ಕೊಬೇಕು ಈ ಥರ. ನೆಕ್ಸ್ಟು ಒಂದು ಪಾತ್ರೆಗೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ, ಅದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ. ನಾನಿಲ್ಲಿ ಸಾಸಿವೆ ಬಳಸ್ತಾ ಇಲ್ಲ, ಬಿಕಾಸ್ ನಮ್ಮನೇಲಿ ಸಾಸಿವೆ ಯಾರೂ ತಿನ್ನಲ್ಲ, ಅದಕ್ಕೆ ಸಾಸಿವೆ ಹಾಕೋಬೇಕು. ನೆಕ್ಸ್ಟ್ ಜಜ್ಜಿ ಇಟ್ಕೊಂಡಿರೋ ಅಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅದಕ್ಕೆ ಒಂದು 10 ರಿಂದ 15 ಎಲೆ ಕರ್ಬೇವಿನ ಸೊಪ್ಪು ಹಾಗೂ ಮೊದಲೇ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ದಂತಹ ನೀರು. ಆವಾಗಲೇ ನಾನು ಹೇಳಿದ್ದೆ ಇದನ್ನು ತೆಗೆದಿಟ್ಕೊಬೇಕು ಅಂತ. ಈಗ ಆ ನೀರನ್ನ ಒಗ್ಗರಣೆಗೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಆ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು. ಇಲ್ಲಿ ನೀವು ನಾರ್ಮಲ್ ನೀರನ್ನ ಆ್ಯಡ್ ಮಾಡಬೇಡಿ, ಸೊಪ್ಪು ಕಾಳು ಬೇಯಿಸಿದಂತಹ ನೀರನ್ನೇ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಬಬಲ್ಸ್ ಬರುವಷ್ಟು ಒಂದು ಕುದಿ ಬರಬೇಕು. ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಆ ಪಾತ್ರೆಗೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿದ್ರಲ್ಲ ಈ ಥರ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ನುಣ್ಣಗೆ ಮಸಾಲೆ ರುಬ್ಬಿದ್ದೀವಿ ಅಂತ. ಇಷ್ಟೇ ನುಣ್ಣಗೆ ರುಬ್ಬಬೇಕಾಗತ್ತೆ. ಈಗ ನೋಡಿ ನೊರೆ ನೊರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ನೀಟಾಗೆ ಕುದಿಬೇಕು ಸಾರು. ಒಗ್ಗರಣೆ ಆಗಲಿ ಆ ಮಸಾಲೆ ಆಗಲಿ ನೀಟಾಗಿ ಮಿಕ್ಸ್ ಆಗಿ ನೀಟಾಗೆ ಒಂದು ಕುದಿ ಸಾರು ಬರಬೇಕು. ನೋಡಿದ್ರಲ್ಲ ಈ ಥರ ಮಳ್ತಾ ಇರಬೇಕು ಸಾರು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಅರಳುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಅರಳುಪ್ಪನ್ನ ಹಾಕ್ಕೊತಿದ್ದೀನಿ. ನೋಡಿದ್ರಲ್ಲ ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು. ನೀವೇ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ. ಸೊ ಈ ಥರ ರುಚಿಯಾಗಿರೋ ಟೇಸ್ಟಿಯಾಗಿರೋ ಸಾಂಬಾರನ್ನ ನೀವು ತಪ್ಪದೆ ಮನೇಲಿ ಟ್ರೈ ಮಾಡಿ. ಇಷ್ಟೇ, ಈ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಬೇಕು. ನೋಡಿದ್ರಲ್ಲ ಒಂದು 5 ನಿಮಿಷ ಆದಮೇಲೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಯಿತು. ಈ ಕಡೆ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಥರ ಇನ್ನು ಮುಂದೆ ತುಂಬ ರೆಸಿಪೀಸ್ ನನ್ನ ಚಾನಲಲ್ಲಿ ಡೈಲಿ ಬರ್ತಾನೆ ಇರುತ್ತೆ. ಇದ್ರ ಜೊತೆ ಸೊಪ್ಪು ಕಾಳು ಕೂಡ ಇಟ್ಟಿದ್ದೀನಿ. ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಇದೇ ಥರ ಡೈಲಿ ವೀಡಿಯೋಸ್ಗೆ
ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ.